ಗ್ರಾಮ ಪಂಚಾಯತಿನಲ್ಲಿ ಮನ್ರೇಗಾ ಝೀರೋ ಈಗ. ಸೊ ನೆಕ್ಸ್ಟ್ ಏನು, ಕೇಂದ್ರ ಸರ್ಕಾರ ಏನಾದರೂ ಘೋಷಣೆ ಮಾಡಿದ್ರೆ ಅಥವಾ ಒಂದು ಯಾವುದೋ ನಮ್ಮಲ್ಲಿ ಈಗ 38 ಗ್ರಾಮ ಪಂಚಾಯತಿ ಇದೆ. 38 ಗ್ರಾಮ ಪಂಚಾಯತಿ 10 ಗ್ರಾಮ ಪಂಚಾಯತಿ ಕೊಡ್ಬೋದು, 20 ಕೊಡ್ಬೋದು, 5 ಕೊಡ್ಬೋದು. ಉಳಿದಿದ್ದ ಯಾವುದೋ ಜಿಲ್ಲೆ ಕೊಟ್ಟಿದ್ದೀವಿ, ಇವತ್ತು ನಿಮ್ಮ ತಾಲೂಕು ಕೊಡಲ್ಲ ಅಂತ ಹೇಳ್ಬೋದು. ಈ ವರ್ಷ ಯಾವುದು ನಿಖರವಾಗಿಲ್ಲ. ಹಿಂದೆ ಏನಿತ್ತು, ಪ್ರತಿ ಗ್ರಾಮ ಪಂಚಾಯತಿಗೆ ರಾಷ್ಟ್ರದ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಮನ್ರೇಗಾ ಮಾಡ್ಬೋದಾಯ್ತು. ಇವತ್ತು ಆ ಥರದ್ದಿಲ್ಲ. ಸೊ ಅದಕ್ಕೋಸ್ಕರ ಒಂದು ನೇಮ್ ಬದಲಾವಣೆ ಮಾಡಿರ್ತಕ್ಕಂಥದ್ದೇ ಮಹಾ ಅಪರಾಧ. ಇವತ್ತು ಮುಂದೆ ಇವರು ನಮ್ಮ ಎಲ್ಲ ಸರ್ಕಾರಿ ಕಚೇರಿನಲ್ಲಿ ನಾವು ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡಿದ್ದೆ, ಅದನ್ನು ತೆಗಿಬೋದು ಇವರು. ಅದನ್ನು ತೆಗೆದಿವ್ರು ಯಾರೋ ಸಂಘ ಪರಿವಾರದನ್ನ ಫೋಟೋ ಹಾಕ್ಬಿಡ್ಬೋದು. ಯಾರಿಗೆ ಗೊತ್ತಿವ್ರು ಏನು ಮಾಡಲ್ಲ ಅಂತ ಯಾರಿಗೆ ಗೊತ್ತಿದೆ? ಈ ದೇಶ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ನಾಳೆ ಅಂಬೇಡ್ಕರ್ದವರು ತೆಗಿಬೋದು ಇವರು. ಮಹಾತ್ಮ ಗಾಂಧಿಯವ್ರನ್ನೇ ತೆಗೆದ ಮೇಲೆ ಅಂಬೇಡ್ಕರ್ನವ್ರು ತೆಗಿಯಲ್ಲ ಅಂತ ಯಾವ ಗ್ಯಾರಂಟಿ ಇರೋದು? ಸಮಯ ಕ್ರಮೇಣ ಏನ್ ಬೇಕಾದ್ರೂ ಇವ್ರು ಮಾಡಕ್ಕೆ ಹೊಡ್ತಾ ಇದ್ದಾರೆ. ಇವತ್ತು ಅದನ್ನ ನಮ್ಮ ಜನತಾದಳದ ಒಂದು ಮಂತ್ರಿಗೋಸ್ಕರ ರಾಷ್ಟ್ರದ ಹಿತವನ್ನೇ ಮರೆಯುವಂತ ಮಟ್ಟಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಅಂದ್ರೆ ಏನು ಮಾಡಕ್ಕಾಗಲ್ಲ, ದುರಾದೃಷ್ಟ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.